ಮಾಜಿ ಆಯುಕ್ತ ದಿನೇಶ್ ಕುಮಾರ್ ಬಂಧನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ದಿನೇಶ್ ಕುಮಾರ್ ಬಂಧನವಾಗಿರುವುದು ಸ್ವಾಗತಾರ್ಹ. ದಿನೇಶ್ ಹತ್ತಿರ ಇರುವಂತಹ ಸೈಟುಗಳನ್ನ ಜಪ್ತಿ ಮಾಡಲಾಗಿದೆ. ಮೂಡಾ ಮಾಜಿ ಆಯುಕ್ತ ದಿನೇಶ್ ಕುಮಾರ್ ಬಂಧನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ದಿನೇಶ್ ಕುಮಾರ್ ಬಂಧನವಾಗಿರುವುದು ಸ್ವಾಗತಾರ್ಹ. ದಿನೇಶ್ ಹತ್ತಿರ ಇರುವಂತಹ ಸೈಟುಗಳನ್ನ ಜಪ್ತಿ ಮಾಡಲಾಗಿದೆ. ಸುಮಾರು 500 ಕೋಟಿ ಮೌಲ್ಯದ ಸೈಟ್ಗಳನ್ನ ಜಪ್ತಿಯಾಗಿದೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಅಕ್ರಮ ಹೊರಬರಲಿದೆ. ಇಲ್ಲಿ ಇಡಿ ಅಧಿಕಾರಿಗಳು ಎಲ್ಲಾ ಸೈಟ್ ಅನ್ನ ವಶಪಡಿಸಿಕೊಳ್ಳುವ ವಿಶ್ವಾಸವಿದೆ. ಈಗಾಗಲೇ ಸಿಎಂ ಕುಟುಂಬ 14 ಸೈಟ್ ವಾಪಸ್ ಕೊಟ್ಟಿದ್ದಾರೆ. ಮೂಡಾ ಮಾಜಿ ಆಯುಕ್ತ ದಿನೇಶ್ ಕುಮಾರ್ ಬಂಧನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಇನ್ನು ದಿನೇಶ್ ಹತ್ತಿರ ಇರುವಂತಹ ಸೈಟ್ಗಳನ್ನ ಇಡಿ ಅಧಿಕಾರಿಗಳು ಜಪ್ತಿ ಮಾಡಿದ್ದಾರೆ. ಇನ್ನು ಇಡಿ ಅಧಿಕಾರಿಗಳು ಎಲ್ಲಾ ಸೈಟ್ಗಳನ್ನ ವಶಪಡಿಸಿಕೊಳ್ಳುವ ವಿಶ್ವಾಸವಿದೆ. ಈಗಾಗಲೇ ಸಿಎಂ ಕುಟುಂಬದವರು 14 ಸೈಟ್ ಅನ್ನ ವಾಪಸ್ ಕೊಟ್ಟಿದ್ದಾರೆ. ಮೈಸೂರಿನಲ್ಲಿ ಬಿಜೆಪಿ ಶಾಸಕ ಶ್ರೀವತ್ಸ ಹೇಳಿಕೆಯನ್ನ ನೀಡಿರುವಂತದ್ದು. ಮತ್ತೆ ಅವರ ಹತ್ರ ಇದ್ದಂತ 31 ಸೈಟ್ಗಳ ಜಪ್ತಿ, ಇದ್ರ ವಿಷಯವಾಗಿ ಇಡಿ ಅವರು ಮಾಡ್ತಾ ಇರುವಂತ ಇಡಿಯ ಕೆಲಸವನ್ನ ಮೆಚ್ಚಿಕೊಂಡು ಇವತ್ತು ಮಾತಾಡಿ ಬಯಸ್ತೀವಿ. ನಾವು ಪ್ರಾರಂಭದಿಂದಲೇ ಇದನ್ನೇ ಹೇಳ್ತಾ ಇದ್ವಿ. ರಾಜ್ಯ ಸರ್ಕಾರದ ಅಧಿಕಾರಿಗಳು, ರಾಜ್ಯ ಸರ್ಕಾರದ ನೇತೃತ್ವದ ತನಿಖೆ ಸರಿ ಹೋಗೋದಿಲ್ಲ. ಹಾಗಾಗಿ ಇಡಿನೇ ಬರಬೇಕು, ಸಿಬಿಐಗೆ ಕೊಡಬೇಕು ಅಂತೇಳಿ ಒತ್ತಾಯವನ್ನು ಮಾಡ್ತಾ ಇದ್ದಿದ್ವಿ. ಅದರ 1 ವರ್ಷದ ನಂತರ ಆದರೂ ದಿನೇಶ್ ಕುಮಾರ್ ಅವ್ರನ್ನ ಬಂಧನಕ್ಕೊಳಪಡಿಸಿ ಅವರ ಹತ್ರ ಇದ್ದಂಥ ಸೈಟ್ಗಳ ಎಲ್ಲವನ್ನು ಜಪ್ತಿ ಮಾಡಿರುವಂಥದ್ದು. ಒಟ್ಟು ಸುಮಾರು 500 ಕೋಟಿಯಷ್ಟು ಮೌಲ್ಯದ ಏನು ಸೈಟ್ಗಳ ವಶಪಡಿಸಿಕೊಂಡಿರುವಂಥದ್ದು ಸ್ವಾಗತವನ್ನು ಮಾಡ್ತೀವಿ. ಇಡಿ ಅದಕ್ಕೋಸ್ಕರನೇ ಇಡಿ ಬರಬೇಕು ಅಂತ ಹೇಳ್ತಾ ಇದ್ದೀವಿ ನಾವು. ಹಾಗಾಗಿ ಈ ಒಂದು ಕ್ರಮ ಇನ್ನೂ ಒಂದಷ್ಟು ಜಪ್ತಿ ಆಗೋದಿದೆ. ಯಾರೆಲ್ಲ ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ಇನ್ನೊಂದಷ್ಟು ಕ್ರಮ ಆಗೋದಿದೆ. ಅದೆಲ್ಲವೂ ನನಗನ್ಸುತ್ತೆ ಮುಂದಿನ ದಿನಗಳಲ್ಲಿ ಬೇಗ ಪಡ್ಕೊಳ್ಳುತ್ತೆ ಅನ್ನುವಂಥದ್ದು. ಅದೇ ರೀತಿಯಲ್ಲಿ ಹಿಂದೆ ಈ ಚಾಮುಂಡೇಶ್ವರಿ ಸರ್ವೋದಯ ಸಹಕಾರ ಸಂಘದ 44 ಸೈಟ್ಗಳನ್ನು ಖಾತಾ ರದ್ದು ಮಾಡಿ ಮೂಡಾಗೆ ವಾಪಸ್ ಕೊಟ್ಟಿದ್ದಂಥನ್ನು ನೆನಪಿಸ್ಕೊಳ್ತಾ ಅದಕ್ಕೆ ಬೇಕಾದಂತೆ ಕಿವಿಟ್ ಹಾಕಬೇಕು, ಆ ಜಾಗದಲ್ಲಿ ಬೋರ್ಡ್ ಹಾಕಬೇಕು ಅನ್ನುವಂಥದ್ದೇನ ಅವತ್ತಿನ ಮೂಡದ ಮೆಂಬರ್ ಆಗಿದ್ದಂಥ ಸಮಯದಲ್ಲಿ ಒತ್ತಾಯವನ್ನು ಮಾಡಿದ್ವಿ. ಈಗ ನೂತನ MDಗೆ ಅಂತ ಆದ್ಮೇಲೆ ಕಮಿಷನರ್ ಮತ್ತೆ ಜಿಲ್ಲಾಧಿಕಾರಿಗಳು ಈಗಲಾದ್ರೂ 44 ಸೈಟ್ಗೆ ಸಂಬಂಧಪಟ್ಟಂಗೆ ಬೋರ್ಡ್ಗಳನ್ನ ಹಾಕಿ ಸಾರ್ವಜನಿಕರು ಮೋಸ ಹೋಗದೇ ಇರುವಂತ ರೀತಿಯಲ್ಲಿ